ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ ಅಲ್ವಾ? ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡಿ ಎಲ್ಲರಿಗೂ ಶುಭ ಆಗಲಿ, ನೀವು ಅಂದ್ಕೊಂಡಿರೋದೆಲ್ಲ ಈ ವರ್ಷ ನೆರವೇರಲಿ ಅಂತ ಕೇಳ್ಕೊತೀನಿ. ಸೊ ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ಹಬ್ಬದ ಹಿಂದಿನ ದಿನದ ವಿಡಿಯೋ. ಸೊ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ಅಂತಂದರೆ, ಪಿಂಪಲ್ಸ್ ಎಲ್ಲ ಮಾರ್ಕ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳಿದೆ ಅಲ್ವಾ. ಅದಕ್ಕೋಸ್ಕರ ಅಂತಲೇ ಸ್ವಲ್ಪ ಐಸ್ ವಾಟರಲ್ಲಿ ಮುಖನ ಡಬ್ ಮಾಡ್ತಾ ಇದೆ. ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು. ಸಿಕ್ಕಾಬಟ್ಟೆ ಚಳಿ, ಅದರಲ್ಲಿ ಈ ವೆದರಲ್ಲಂತೂ ಯಾವಾಗ ನೋಡಿದ್ರು ವೆದರ್ ಕೋಲ್ಡ್ ಆಗೇ ಇದೆ ಅಲ್ವಾ. ಸೊ ಬಿಸಿಲು ಬಂದಿದೆ ಅನ್ನೋ ಥರ ಏನು ಅನಿಸ್ತಾನೆ ಇಲ್ಲ. ಸೊ ಚಳಿನೇ ಇತ್ತು. ಬಟ್ ಇಟ್ಸ್ ಓಕೆ ಅಂತಂದ್ಬಿಟ್ಟು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೇಬೇಕಲ್ವಾ ಅಂತಂದ್ಬಿಟ್ಟು ಮಾಡ್ತಾ ಇದ್ದೆ. ತುಂಬಾ ಒಂಥರ ಐಸ್ ವಾಟರ್ ಅಲ್ವಾ, ತುಂಬ ಕೋಲ್ಡ್ ಅಂತ ಅನ್ನಿಸ್ತಾ ಇತ್ತು. ಮುಟ್ಟಿದ್ರೆ ಸಾಕು ಪಾತ್ರೆನೇ ಸಿಕ್ಕಾಬಟ್ಟೆ ಕೋಲ್ಡ್ ಅನ್ನಿಸ್ತಿತ್ತು. ಬಟ್ ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ. ಇದು ಬಂದುಬಿಟ್ಟು ಒಂದು 3 days ಆಗಿದೆ ನಾನು ಸ್ಟಾರ್ಟ್ ಮಾಡಿ. ಅಂದರೆ ಡೈಲಿ ಏನು ಮಾಡ್ತಾ ಇಲ್ಲ, ಅಟ್ಲೀಸ್ಟ್ ವೀಕ್ಲಿ 1 time ನಾನು ಐಸ್ ವಾಟರಲ್ಲಿ ಫೇಸ್ನ ಕ್ಲೀನ್ ಮಾಡ್ಕೋತೀನಿ. ಸೊ ಇದು ಬಂದುಬಿಟ್ಟು ಹಬ್ಬದ ದಿನದ ವಿಡಿಯೋ. ಸೊ ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಫಸ್ಟ್ ಮಾಡ್ತಾ ಇರೋ ಕೆಲಸ ಅಂದರೆ ರಂಗೋಲಿ ಬಿಡಿಸೋ ಕೆಲಸ. ನೀವು ನೋಡ್ತಾ ಇರ್ಬೋದು, ಪೊಂಗಲ್ ಡೇ ಅಂತಲೇ ಹೇಳ್ತಾರೆ ಅಲ್ವಾ. ಸಂಕ್ರಾಂತಿ ಹಬ್ಬನ ಸುಗ್ಗಿ ಹಬ್ಬ ಅಂತಲೂ ಕರೀತಾರೆ. ಸೊ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆಯೇ ನಾನು ರಂಗೋಲಿ ಡಿಸೈನ್ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಕಬ್ಬೊಂದು ಡಿಸೈನ್ ಒಂದು ಮಿಸ್ ಆಗಿದೆ, ಬಟ್ ಅದು ಪೊಂಗಲ್ ಮಾಡಿ ತುಂಬಿಟ್ಕೊಳ್ಳೋದಂತೂ ಮಿಸ್ ಮಾಡಿಲ್ಲ, ಅದನ್ನು ಬಿಡಿಸಿದ್ದೀನಿ. ಹಂಗೇನೆ ಕಲರ್ ಎಲ್ಲ ಹಚ್ಚಿದ್ದೀನಿ, ಯಾವ ಥರ ಕಾಣಿಸ್ತಿದೆ ಅಂತಲೂ ಹೇಳಿ. ರಂಗೋಲಿ ಬಿಡಿಸಿದ್ದಾದ್ಮೇಲೆ ಸ್ನಾನ ಕೂಡ ಮುಗಿಸ್ಕೋಬೇಕಲ್ವಾ, ಫ್ರೆಶ್ ಅಪ್ ಎಲ್ಲ ಆಗಬೇಕು. ಹಾಗೆಯೇ ಟಿಫನ್ ಬಂದುಬಿಟ್ಟು ಆಲ್ಮೋಸ್ಟ್ ಸಂಕ್ರಾಂತಿ ಹಬ್ಬದ ದಿನ ಎಲ್ಲರೂ ಖಾರ ಪೊಂಗಲ್ಲು ಮತ್ತು ಸ್ವೀಟ್ ಪೊಂಗಲ್ನ ಮಾಡ್ತಾರೆ. ಬಟ್ ನಂಗೆ ಸ್ವಲ್ಪ ಟೈಮ್ ಇರಲಿಲ್ಲ, ಯಾಕಂದರೆ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಿತ್ತಲ್ವ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಪೂಜೆ ಮಾಡಬೇಕಿತ್ತು, ಎಲ್ಲ ಇರೋದ್ರಿಂದ ಸಿಂಪಲಾಗೇ ಟಿಫನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಹೊಸ್ಲ ಹತ್ರ ಬಿಡಿಸಿರೋ ರಂಗೋಲಿ ಮತ್ತು ತುಳಸಿ ಪಾಟ್ ಹತ್ರ ಬಿಡಿಸಿರೋದು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಕೂಡ ಇವಾಗ ತಿಂಡಿಗೆ ರೆಡಿ ಮಾಡಿಟ್ಟೆ. ಅಂದರೆ ಪೊಂಗಲ್ಲು ಮತ್ತು ಚಿತ್ರಾನ್ನ ಮಾಡಿಬಿಡೋಣ ಅಂದ್ಬಿಟ್ಟು ಅದು ಎರಡಕ್ಕೂ ರೆಡಿ ಮಾಡಿಟ್ಟು ಇವಾಗ ಫ್ರೆಶ್ ಅಪ್ ಆಗಿಬಿಡೋಣ ಅಂದ್ಬಿಟ್ಟು ಡ್ರೆಸ್ ರೆಡಿ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಡ್ರೆಸ್ ಬಂದುಬಿಟ್ಟು ಒಂದು 5 to 6 years ಮೇಲೇ ಆಗಿದೆ ಅಂತ ಅನ್ಕೋತೀನಿ. ಒಂದು 7 years ಆಗಿರಬಹುದೇನೋ. ಸೊ ಆವಾಗ ತಗೊಂಡಿರೋ ಡ್ರೆಸ್ಸು. ಇದನ್ನು ಒಂದು 2 times ಅಥವಾ 3 times ಹಾಕಿದ್ದೀನೇನೋ ಅಷ್ಟೇ. 2 times ಅಂತ ಅನ್ಕೋತೀನಿ. ಅಣ್ಣನ ಮದುವೆ ಟೈಮಲ್ಲೇನೋ ತಗೊಂಡಿದ್ದು ಅಂತ ಅನ್ಕೋತೀನಿ. ಸೊ ಅವಾಗ ತಗೊಂಡಿರೋ ಡ್ರೆಸ್ಸು ಇವಾಗ ವೇರ್ ಮಾಡೋಣ ಅಂದರೆ ಹಬ್ಬದ ದಿನ ಹೆಣ್ಮಕ್ಳಿಗೆ ಒಂಥರ ಲಂಗ ಬ್ಲೌಸು, ಸೊ ಡೌನಿ ಡ್ರೆಸ್ ಏನೇ ಅಲ್ವಾ, ತುಂಬ ಸ್ಪೆಷಲ್ಲು ಆ ಹಬ್ಬದ ದಿನ. ಸೊ ಹಾಗಾಗಿ ನಾನು ಕೂಡ ಲೆಹೆಂಗನ ವೇರ್ ಮಾಡೋಣ ಅಂತ ಎತ್ತಿಟ್ಟೆ. ಇವಾಗ ನೀವು ನೋಡ್ತಾ ಇರ್ಬೋದು, ಫ್ರೆಶ್ ಅಪ್ ಆಗಿ ಬಂದಿದ್ದಾದಮೇಲೆ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಸೊ ಎಲ್ಲನೂ ವೀಡಿಯೋ ಮಾಡ್ಕೊಳ್ತಾ ಹೋದರೆ ಟೈಮ್ ಆಗೋಗ್ಬಿಡುತ್ತೆ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಜಸ್ಟ್ ಪೂಜೆನ ಮಾಡಿ ಮುಗಿಸಾದ್ಮೇಲೆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಎಳ್ಳು ಬೆಲ್ಲ, ಪೊಂಗಲ್ಲು, ಹಾಗೆಯೇ ಕಬ್ಬು, ಎಲ್ಚಿಯನ್ನು, ಹಸಿ ಕಡಲೆ, ಸೊ ಏನೇನು ಆ ಟೈಮಲ್ಲಿ ಸಿಕ್ತು ನನಗೆ ಅದನ್ನೆಲ್ಲ ಇಟ್ಟು ಪೂಜೆನ ಮಾಡಿದ್ದೀನಿ. ಇನ್ನೂ ತುಂಬ ಜನ ಗೆಣಸಾಗಿರ್ಬೋದು ಮತ್ತು ಹಸಿ ಅವರೆಕಾಳು ಬರುತ್ತಲ್ಲ, ಅದು ಎಲ್ಲನೂ ಇಟ್ಟು ಪೂಜೆ ಮಾಡ್ತಾರೆ. ಅಂದರೆ ಈ ಟೈಮಲ್ಲಿ ಬಿಡುವಂತಹ ರೈತರು ಬೆಳೆದಿರೋವಂಥದ್ದು ಫಲ ಕೊಡೋ ಟೈಮ್ ಅಲ್ವಾ. ಸೊ ಇವಾಗ ಹಾಗಾಗಿ ಅದನ್ನೆಲ್ಲ ಇಟ್ಟು ಪೂಜೆನ ಮಾಡ್ತೀವಿ. ಸೊ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಿ ಮನೆಯವರೆಲ್ಲರೂ ಕೂಡ. ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿ ಅಲ್ಲೂ ಕೂಡ ಹೋಗಿ ಪೂಜೆನ ಮಾಡಿಸ್ಕೊಬಂದ್ವಿ. ಮನೆಗೆ ವಾಪಸ್ ಬಂದಿದ್ದಾದಮೇಲೆ ನೀವು ನೋಡ್ತಾ ಇರ್ಬೋದು, ಸೊ ನನ್ನ ಔಟ್ಫಿಟ್ ಬಂದು ಈ ಥರ ಇದೆ. ಯಾವ ಥರ ಕಾಣಿಸ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಆವಾಗ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದು ಆವಾಗ ತುಂಬ ಟೈಟಾಗೇ ಇತ್ತು ಅನ್ಕೋತೀನಿ. ಇವಾಗ ಸಿಕ್ಕಾಪಟ್ಟೆ ಲೂಸ್ ಆಗಿಬಿಟ್ಟಿದೆ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಅದಾದಮೇಲೆ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿದ್ದಾದಮೇಲೆ ಈವ್ನಿಂಗ್ ಟೈಮ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಟೈಮ್ ಬಂದುಬಿಟ್ಟು 4:45 ಆಗೋಗ್ಬಿಟ್ಟಿದೆ. ಇನ್ನೇನು ಹತ್ತತ್ರ 5 ಗಂಟೆ. ಇವಾಗಲೂ ಕೂಡ ದೀಪ, ಬೆಳಿಗ್ಗೆ ಹಚ್ಚಿರೋ ದೀಪ ಇನ್ನೂ ಉರಿತಾನೆ ಇತ್ತು. ಸೊ ಒಂಥರ ಏನೋ ಖುಷಿ ಆಯಿತು, ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳಬಹುದು. ತುಂಬ ಟೈಮ್ವರೆಗೂ ಇನ್ನೂ ಉರಿತಾನೆ ಇತ್ತು. 5:30, 5
5:30ಗೇನೋ ಆಫ್ ಆಯಿತು ಅಂತ ಅನ್ಕೋತೀನಿ ದೀಪ. ಸೊ ಹಂಗೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಈ ಕ್ಲಿಪ್ಪಿಂಗ್ನ ಅಂತ ಅಂದ್ಬಿಟ್ಟು ಹಂಗೆ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟು ಟೈಮ್ ಆದರೂ ಕೂಡ ಇನ್ನೂ ದೀಪ ಉರಿತಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆಯೇ ಸ್ವಲ್ಪ ನಾನು ಈ ವರ್ಷದಿಂದ ಸ್ವಲ್ಪ ಏನು ಚೇಂಜಸ್ ಮಾಡ್ಕೊಳ್ಳೋಣ ನನ್ನ ಲೈಫಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಪಾಯಿಂಟ್ಸ್ಗಳು ಸ್ವಲ್ಪ ನಾನು ಆಲ್ರೆಡಿ ಒಂದು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ಕೊಂಡಿದ್ದೆ ಅಂತ ಅನ್ಕೋತೀನಿ. ಸೊ ಈ ವರ್ಷ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಅದ್ರದ್ದು ಕಾರ್ಯ ನಡೀತಾ ಇದೆ. ಅಂತಂದರೆ ಸ್ವಲ್ಪ ಏನೋ ನಾನು ಬುಕ್ಕಲ್ಲೆಲ್ಲ ಬರೆದಿಡೋ ಜಾಸ್ತಿ ನಾನು ಬುಕ್ಕಲ್ಲಿ ಏನೇ ಮಾಡಿದ್ರು ಏನೇ ಕೆಲಸ ಮಾಡಬೇಕು ಅಂದರೂ ಪ್ರತಿಯೊಂದನ್ನು ನೋಟ್ ಮಾಡಿ ಇಟ್ಟೇ ಮಾಡೋದು ಕೆಲಸನ. ಸೊ ಇದೊಂದು ಸ್ವಲ್ಪ ದೊಡ್ಡದಾಗಿ ಕಾರ್ಡ್ಬೋರ್ಡ್ ಶೀಟ್ ಎಲ್ಲ ಇತ್ತಲ್ವ ಮನೆಯಲ್ಲೇ ಇರೋ ಶೀಟ್ನ ತೊಗೊಂಡು ಪ್ಯಾಚಸ್ ಎಲ್ಲ ಸೈಡ್ಗೆಲ್ಲ ಹಾಕಿ ಒಂಥರ ಒಂದು ಫ್ರೇಮ್ ಥರ ರೆಡಿ ಮಾಡಿಟ್ಕೊಂಡೆ. ಮತ್ತು ನಾನು ಏನೇನು ವರ್ಕ್ ಮಾಡಬೇಕು ಅಂದರೆ ವರ್ಕ್ ಅಂತ ಕೆಲಸ ಅಂತ ಅಲ್ಲ, ಸೊ ನಾನು ಏನು ಚೇಂಜಸ್ ಮಾಡ್ಕೋಬೇಕು, ಏನು ಅಂದ್ಕೊಂಡಿದ್ದೀನಿ, ಏನು ಈ ವರ್ಷ ನೆರವೇರಬೇಕು ಅನ್ನೋ ಒಂದು ಕೆಲವೊಂದು ಥಿಂಗ್ಸ್ಗಳನ್ನ ಒಂದು ಡ್ರಾಯಿಂಗ್ ಶೀಟಲ್ಲಿ ಬರೆದು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನೋಡೋಣ ಫಾಲೋ ಮಾಡ್ತೀನ ಅಂತ ಇದನ್ನು ಬರೆದು 1 ವೀಕ್ ಮೇಲೆ ಆಯಿತು. ಅಂದರೆ ಸ್ಟಾರ್ಟಿಂಗಲ್ಲೇ ಬರೆದಿಟ್ಕೊಂಡಿದ್ದೆ. ಅದನ್ನು ಕ್ಲಿಪ್ಪಿಂಗ್ ನನಗೆ ತೊಗೊಂಡಿದ್ದೆ, ಶೇರ್ ಮಾಡ್ಕೊಳಕ್ಕಾಗಿರಲಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದೆ. ಮತ್ತು ಈವ್ನಿಂಗ್ ಟೈಮ್ ಆಯಿತು, ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇವಾಗ ನೆಕ್ಸ್ಟ್ ಪೂಜೆನ ಮಾಡೋಣ ಈವ್ನಿಂಗ್ ಟೈಮಲ್ಲಿ ಅಂತ ಅಂದ್ಬಿಟ್ಟು ಹಂಗೇ ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಫ್ರೆಶ್ ಅಪ್ ಎಲ್ಲ ಆಗಿದ್ದು ಬಂದಿದ್ದಾದಮೇಲೆ ಪೂಜೆನೂ ಕೂಡ ಮುಗಿಸ್ಕೊಂಡು ಬಂದೆ. ಸೊ ಬೆಳಗ್ಗೆ ವೇರ್ ಮಾಡಿದ ಡ್ರೆಸ್ನ ಹಂಗೆ ತೆಗೆದು ಇಟ್ಬಿಟ್ಟಿದ್ದೆ, ಅಂದರೆ ಚೇಂಜ್ ಮಾಡಿದ್ದೆ ಅಲ್ವಾ. ಸೊ ಅದನ್ನು ಏನು ಎತ್ತಿ ಮಡಚಿ ಏನು ಮಾಡಿ ಇಟ್ಟಿರಲಿಲ್ಲ. ಸೊ ಅದನ್ನು ಸ್ವಲ್ಪ ಟೈಮ್ ಹಂಗೇ ಫ್ರೀ ಬಿಟ್ಟು ಆಮೇಲೆ ವಾಷಿಗೆ ಹಾಕೋಣ ಇಲ್ಲ ಏನೋ ಮಾಡೋಣ ಅಂತಂದ್ಬಿಟ್ಟು ಹಂಗೆ ಎತ್ತಿ ಇಟ್ಬಿಟ್ಟಿದ್ದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಸೈಡ್ ಮಡಚಿಡೋಣ ಅಂತಂದ್ಬಿಟ್ಟು ಇವಾಗ ಮಡಚಿಡ್ತಾ ಇದ್ದೀನಿ. ಈ ಡ್ರೆಸ್ಸು ಒಂಥರ ಕಂಫರ್ಟಬಲ್ ಆಗಿತ್ತು, ಬಟ್ ಒಂದು ಸ್ವಲ್ಪ ಗ್ರ್ಯಾಂಡ್ ಅನ್ನೋ ಥರ ಅನ್ನಿಸ್ತಾ ಇತ್ತು. ಅಷ್ಟು ಡೇ ಫುಲ್ ವೇರ್ ಮಾಡೋ ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಸೊ ತುಂಬ ಟೈಮ್ ಆದಮೇಲೆ ವೇರ್ ಮಾಡಿದ್ದೆ ಅಲ್ವ, ಒಂಥರ ಡಿಫ್ರೆಂಟಾಗಿ ಒಂಥರ ಅನ್ನಿಸ್ತಾ ಇತ್ತು. ಸೊ ಅದ್ರ ಫೋಟೋ ಕೂಡ ಆ್ಯಡ್ ಮಾಡಿರ್ತೀನಿ ನೋಡಿ. ಆಮೇಲೆ ನೆಕ್ಸ್ಟ್ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಒಂದು ಬುಕ್ಸ್ಗಳನ್ನ ಓದಿ ತುಂಬ ದಿನ ಆಗಿಬಿಟ್ಟಿತ್ತು. ಹತ್ತಿರ 1 ವೀಕೇ ಆಗೋಗ್ಬಿಟ್ಟಿದೆ. ಮತ್ತು ನಾನು ಏನೇನು ಕೆಲಸ ಮಾಡ್ತೀನಿ ಅದನ್ನು ಕೂಡ ನೋಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಚೆಕ್ ಮಾಡೋಣ. ಯಾವುದಾದ್ರೂ ಬ್ಯಾಲೆನ್ಸ್ ಕೆಲಸ ಇದೆಯಾ, ಕ್ಲೀನಿಂಗ್ ಮಾಡೋದಾಗಿರ್ಬೋದು, ಎಕ್ಸ್ಟ್ರಾ ಏನಾದರೂ ಹೊಸ್ದಾಗಿ ಏನಾದರೂ ಮಾಡೋಣವಾ ಅಂತ ಅಂದ್ಬಿಟ್ಟು ಟ್ರೈ ಮಾಡಿ ನೋಡ್ತಿದ್ದೀನಿ. ಏನು ಬರೆದಿಟ್ಟಿದ್ದೆ ಏನು ಅಂತ ಅಂದ್ಬಿಟ್ಟು ಚೆಕ್ ಮಾಡಿ ನೋಡ್ತಿದ್ದೀನಿ. ಹಾಗೆಯೇ ಒಂದು ಬುಕ್ ಅರ್ಧಕ್ಕೆ ಸ್ಟಾಪ್ ಮಾಡಿದೆ, ನಿರಂತರ ಭಾರತ ಅನ್ನೋ ಬುಕ್ಕು. ಸೊ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ತಗೊಂಡೆ. ಅಷ್ಟರಲ್ಲಿ ಇನ್ನೊಂದು ಬುಕ್ ಸಿಕ್ತು. ಅಂದರೆ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ನಮ್ಮ ದೊಡ್ಡಮ್ಮ ಕೊಟ್ಟು ಕಳಿಸಿದ್ರು ಅಂತ, ಗುರುಮಲ್ಲೇಶ್ವರ ಅವ್ರ ಬಗ್ಗೆ. ಸೊ ಅದನ್ನು ನೋಡಿದೆ, ಇದನ್ನು ಓದೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅದನ್ನು ತಗೊಂಡೆ. ಒಂದು ಸ್ವಲ್ಪ ಟೈಮ್, ಒಂದು 1/4 ಗಂಟೆ ಆದರೂ ಅದನ್ನು ಸ್ವಲ್ಪ ಓದೋಣ ಅಂತ ಅಂದ್ಬಿಟ್ಟು ಇವಾಗ ಅದನ್ನು ಓದ್ತಾ ಇದ್ದೀನಿ. ಜಸ್ಟ್ ಏನಿಲ್ಲ, ಓದಿ ತಿಳ್ಕೊಳ್ಳೋ ಅಂಥದ್ದು ದಬಕ್ಕ ಅಂಥದ್ದು ಅನ್ನೋ ಥರ ಏನಿಲ್ಲ. ಸ್ವಲ್ಪ ಫ್ರೀ ಟೈಮ್ ಇರುತ್ತೆ ಅಲ್ವಾ, ಟೆನ್ಷನ್ ಎಲ್ಲ ಫ್ರೀ ಆಗಲಿ, ಮೈಂಡು ಸ್ವಲ್ಪ ಕಾಮ್ ಆಗಲಿ, ಕಾನ್ಸಂಟ್ರೇಷನ್ ಚೇಂಜ್ ಆಗಲಿ, ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಇರೋಣ ಅಂತಂದ್ಬಿಟ್ಟು ಬುಕ್ ಓದೋದಷ್ಟೇ. ಸೊ ಅದಾದ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋನ. ನಾರ್ಮಲಾಗಿ ಕಾಫಿ ಕುಡಿದ್ವಿ, ಊಟ ಮಾಡಿದ್ವಿ, ಮಲ್ಕೊಂಡ್ವಿ. ಸೊ ಹಾಗಾಗಿ ಅದನ್ನು ಎಂಡ್ ಅಲ್ಲಿಗೆ ಮಾಡಿದೆ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ವಿಡಿಯೋ. ನೆಕ್ಸ್ಟ್ ಡೇ ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿಟ್ಟಿದ್ದೆ ಅಲ್ವಾ, ಸೇವಂತಿಗೆ ಹೂವು ಅದನ್ನೆಲ್ಲ ತಗೊಂಡು ಇವಾಗ ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಎಲ್ಲ ಡಿಲ್ಲಾದಂಗೆ ಅನ್ನಿಸ್ತಿದೆ, ಬಟ್ ಇದು ನೀರಿಗೆ ಹಾಕಿಟ್ಟಾದ್ಮೇಲೆ ಆಟೋಮೆಟಿಕ್ಕಾಗಿ ಅದೇ ಫ್ರೆಶ್ ಆಗೋಗ್ಬಿಡುತ್ತೆ. ನನಗಂತೂ ಸೇವಂತಿಗೆ ಹೂವು ಸಿಕ್ಕಾಬಿಟ್ಟೆ ಇಷ್ಟ ಆಗ್ಬಿಟ್ಟಿದೆ ಈ ಟೈಮಲ್ಲಂತೂ. ಸೊ ಪೂಜೆ ಮಾಡಿರೋ ಹೂವನ್ನ ವೇಸ್ಟ್ ಕೂಡ ಮಾಡೋಂಗಿಲ್ಲ. ಅಟ್ಲೀಸ್ಟ್ 1 2 ಅಥವಾ 3 ಡೇಸ್ ಆದರೂ ಹಿಂಗೆ ಇರುತ್ತೆ, ಚೆನ್ನಾಗೂ ಇರುತ್ತೆ. ಒಂದು ಪಾಸಿಟಿವ್ ವೈಬ್ ಕೂಡ ಬರುತ್ತೆ. ನಿಮ್ಮ ಮನೇಲಿ ಯಾವುದೇ ಥರ ಪಾಸಿಟಿವ್ ಆಗಿ ಇರಬೇಕು, ವೈಬ್ ಮೂಡಬೇಕು ಅಂತ ಏನಾದ್ರು ನೀವು ನೋಡ್ತಾ ಇದ್ದರೆ ಪ್ಲೀಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾನು ಒಂದು 10 ಟಿಪ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ, ಯಾವ ಥರ ಮನೇನ ಪಾಸಿಟಿವ್ ಆಗಿ ಇಟ್ಕೊಳ್ಳೋದು ಅಂತ. ಸೊ ಚೆಕ್ಔಟ್ ಮಾಡಿ ಒಂದ್ಸತಿ. ಕೊತ್ತಂಬರಿ ಸೊಪ್ಪೆಲ್ಲ ತೊಗೊಬಂದಿದ್ರು, ಅದನ್ನೆಲ್ಲ ನೀಟಾಗಿ ಬಿಡಿಸಿ ಎತ್ತಿಟ್ಕೋಬೇಕಿತ್ತು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಫ್ರೆಶ್ ಆಗಿದೆ. ಇದು ಬಂದುಬಿಟ್ಟು ನಮ್ಮ ಜಮೀನಲ್ಲೇ ಬೆಳೆದಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆದರೆ ಕಡ್ಡಿ ಮಾತ್ರ ಸಿಕ್ಕಾಬಟ್ಟೆ ಇದೆ, ಅಂದರೆ ತುಂಬ ಬೇಗ ಬೆಳ್ಕೊಬಿಟ್ಟಿದೆ, ಅಂದರೆ ಬಲ್ತ್ಕೊಬಿಟ್ಟಿದೆ.
ಸೊ ಎಲ್ಲ ನೀಟಾಗಿ ಬಿಡಿಸಿ ಎತ್ತಿಟ್ಕೊತಿದ್ದೆ. ಹಂಗೇ ಸ್ವಲ್ಪ ಫ್ರಿಜ್ಜೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕಿತ್ತು. ಮತ್ತು ನೀಟಾಗೇನು ಆರ್ಗನೈಸ್ ಅನ್ನೋ ಥರ ಏನೂ ಮಾಡ್ಕೊಂಡಿಲ್ಲ. ಜಸ್ಟ್ ನಮ್ಮ ಮನೇಲಿ ಇರೋವಂಥ ಬಾಕ್ಸಸ್ನ ಯೂಸ್ ಮಾಡಿಕೊಂಡು ನನಗೆ ಯಾವ ಥರ ಬೇಕೋ ಆ ಥರ ಇಟ್ಕೊಂಡಿದ್ದೀನಿ ಫ್ರಿಜ್ನ. ಡೀಟೇಲಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿರೋ ಥರ ಏನಿಲ್ಲ. ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿತ್ತು. ಆಮೇಲೆ ತುಂಬ ದಿನ ಕೂಡ ಆಗಿಬಿಟ್ಟಿತ್ತು, ಕ್ಲೀನೇ ಮಾಡೋಕ್ಕಾಗಿರಲಿಲ್ಲ. ನೀವು ನೋಡ್ತಾ ಇರ್ಬೋದು ಅಷ್ಟೊಂದೇನು ಗಲೀಜು ಕೂಡ ಆಗಿಲ್ಲ, ಸ್ವಲ್ಪ ನೀಟಾಗೇ ಇರುತ್ತೆ. ಬಟ್ ಸ್ವಲ್ಪ ಮೆಸ್ಸಿ ಥರ ಆಗೋಗ್ಬಿಟ್ಟಿತ್ತು. ಅದನ್ನೆಲ್ಲ ನೀಟಾಗಿ ಒಂದು ಸತಿ ತೆಗೆದು ಒರೆಸಿ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಅಲ್ಲಿರೋದನ್ನೆಲ್ಲ ಇವಾಗ ಹೊರ್ಗಡೆ ತೆಗೆದಿಡ್ತಿದ್ದೀನಿ. ಸ್ವಲ್ಪ ಎಲ್ಲ ಖಾಲಿ ಆಗಿಬಿಟ್ಟಿದೆ ಮತ್ತು ಸ್ವಲ್ಪ ಬೇಡದೇ ಇರೋ ಐಟಮ್ಸು ಕೂಡ ಇಟ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ತೆಗೆದು ಬಿಸಾಡಿ ಮತ್ತು ಬೇಕಾಗಿರೋದನ್ನೆಲ್ಲ ಎತ್ತಿಟ್ಕೊಂಡು ನೀಟಾಗಿ ಸ್ವಲ್ಪ ಒರೆಸಿ ಎಲ್ಲನೂ ನೀಟಾಗಿ ಇಟ್ಕೊಬಿಡೋಣ, ಸ್ವಲ್ಪ ಫ್ರೀ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಇವಾಗ ಐಟಮ್ಸ್ನು ಕೂಡ ಹೊರ್ಗಡೆ ತೆಗೆದಿಟ್ಕೊಂಡಿದ್ದಾದಮೇಲೆ ಯಾವ್ದು ಬೇಕೋ ಅದನ್ನು ಇಟ್ಕೊಂಡು ಬೇಡದೇ ಇರೋದನ್ನ ಬಿಸಾಕ್ತೆ. ಸೊ ಬಿಸಾಕಿದ್ದಾದಮೇಲೆ ಸ್ವಲ್ಪ ಅದನ್ನೆಲ್ಲ ನೀಟಾಗಿ ಒರೆಸ್ಕೋಬೇಕಲ್ವಾ. ಅಲ್ಲಿಗೆ ನಾನು ಯೂಸ್ ಮಾಡಿರೋ ಕವರ್ಸ್ ಆಗಿರ್ಬೋದು ಅದು ಎಲ್ಲನೂ ಕೂಡ ಒರೆಸ್ಕೋಬೇಕು ಅಂತ ಅಂದ್ಬಿಟ್ಟು ಫಸ್ಟು ನೀಟಾಗಿ ಒಂದು ವೆಟ್ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಡ್ರೈ ಬಟ್ಟೆಯಲ್ಲಿ ಒರೆಸ್ಕೊತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಒರೆಸಿ ಮತ್ತೆ ಆರ್ಗನೈಸ್ ಮಾಡಿದೆ. ಹಾಗೆಯೇ ನಾನು ಅಲ್ಲಿ ಕವರ್ಸ್ ಫ್ರಿಜ್ಗೆ ಅಂತಲೇ ಕವರ್ಸು ಮತ್ತು ಅದು ಇಟ್ಕೊಳ್ಳೋದಕ್ಕೆ ಅಂತ ಪ್ರಾಡಕ್ಟ್ಸ್ಗಳಿದೆ ಅಲ್ವಾ. ಸೊ ಅದನ್ನ ಯಾವುದನ್ನು ನಾನು ಪರ್ಚೇಸ್ ಮಾಡಿಲ್ಲ, ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ಯೂಸ್ ಆಗುತ್ತೋ ಆಗಲ್ವೋ ಅಂದರೆ ಸ್ವಲ್ಪ ತರಕಾರಿಗಳೆಲ್ಲ ಜಾಸ್ತಿ ಇದ್ದರೆ ಅದು ಇಡಿಸೋದೇ ಇಲ್ಲ, ಸ್ವಲ್ಪ ಇರುತ್ತೆ. ಅದಕ್ಕೆ ಸ್ವಲ್ಪ ಥಿಂಕ್ ಮಾಡ್ತಿದ್ದೀನಿ, ಬೇಕಾ ಬೇಡವಾ, ಏನು ಮಾಡೋದು, ಪರ್ಚೇಸ್ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀನಿ, ನೋಡಬೇಕು. ಹಾಗೆಯೇ ನಾನು ಇವಾಗ ಅಲ್ಲಿ ಯೂಸ್ ಮಾಡ್ತಾ ಇರೋ ಕವರ್ಸ್ ಬಂದುಬಿಟ್ಟು ಆನ್ಲೈನಲ್ಲಿ ನಾವು ಯಾವುದಾದ್ರು ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗ ಕವರ್ಸ್ ಕೊಡ್ತಾರೆ ಅಲ್ವಾ. ಸೊ ಅದು ಸ್ವಲ್ಪ ಚೆನ್ನಾಗಿರುತ್ತೆ. ಅದನ್ನು ಯಾಕೆ ಬಿಸಾಡೋದು ಅಂತ ಅಂದ್ಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡಿ ಅಂದರೆ ಅಲ್ಲಿಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀಟಾಗಿರುತ್ತೆ, ವೆಟ್ ಕೂಡ ಆಗಲ್ಲ ಅಲ್ವಾ. ಸೊ ವೇಸ್ಟ್ ಮಾಡೋದು ಯಾಕೆ, ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆ ಥರ ಯೂಸ್ ಮಾಡ್ಕೊತಿದ್ದೀನಿ. ಸೊ ಫೈನಲ್ ಲುಕ್ ನೀವು ನೋಡ್ತಾ ಇರ್ಬೋದು. ಎಲ್ಲನೂ ನೀಟಾಗಿ ಒರೆಸಿ ಮತ್ತು ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿದೆ. ನಾನು ಜಾಸ್ತಿ ಏನು ಐಟಮ್ಸ್ ಎಲ್ಲ ಇಟ್ಕೊಳ್ಳಲ್ಲ, ಮಾಮೂಲಿ ಕಾಳುಗಳು, ತರಕಾರಿ, ಸೊಪ್ಪು, ಹಾಗೆಯೇ ಇನ್ನು ಮಸಾಲ ಐಟಮ್ಸು, ಸಾಸ್ಗಳು, ಸೊ ಇಷ್ಟನ್ನೇ ಯೂಸ್ ಮಾಡೋದು. ಇನ್ನಾರು ಹಾಲು ಏನು ಎಕ್ಸೆಟ್ರಾ ಇರುತ್ತೆ ಅಲ್ವಾ, ಸೊ ಅಷ್ಟನ್ನು ಮಾತ್ರ ಇಟ್ಕೊಂಡಿರ್ತೀನಿ ಅಷ್ಟೇ. ಸೊ ಫ್ರಿಜ್ ಕ್ಲೀನಿಂಗ್ ಆ್ಯಂಡ್ ಆರ್ಗನೈಸ್ ಕೆಲಸನೂ ಕೂಡ ಕಂಪ್ಲೀಟ್ ಆಯಿತು ಇವಾಗ. ಇದಾಗಿತ್ತು ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬದ ವಿಡಿಯೋ, ಹಾಗೆಯೇ ಅದರ ನೆಕ್ಸ್ಟ್ ಡೇ ವಿಡಿಯೋ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಯಿತಾ ನಿಮಗೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಸಿಂಪಲ್ಲಾಗಿ ಮಾಡಿರುವಂಥ ಸಂಕ್ರಾಂತಿ ಹಬ್ಬ ಹೇಗಿತ್ತು, ನೀವೆಲ್ಲ ಯಾವ ಥರ ಮಾಡಿದ್ರಿ? ಹಳ್ಳಿ ಕಡೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಬಟ್ ಇಟ್ಸ್ ಓಕೆ, ನಾವು ನಾರ್ಮಲಾಗಿಯೇ ಮಾಡಿದ್ದೀವಿ. ಸೊ ಹೇಗಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.